ನಾನ್ ಅದನ್ನೇ ಗಾಬರಿ ಆಗಿದ್ದೆ. ಇನ್ನು ಹೊರಗಡೆ ಬಂದ್ರೆ ತ್ರಿವಿಕ್ರಮಣ್ಣ ಭವ್ಯ ಸರ್ ನನಗ್ ಹೊಡಿತಾರ ಅನ್ಸುತ್ತೆ ಅಂತ ಹೇಳಿದ್ರು. ನನಗೇನು ಇಷ್ಟ ಆಗಿದೆ ನಾನು ಅದನ್ನ ಹೇಳಿದೀನಿ ಅಷ್ಟೇ. ಸೊ ಇಲ್ಲಿಂದ ಆಚೆಗೆ ಅದು ಅವ್ರವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ತ್ರಿವಿಕ್ರಮಣ್ಣ ಹೇಳಿದ್ರು. ಹನುಮಂತ್ ಅವರು ಅಂತ ಬರ್ತಾರ ಒಬ್ರು, ಅವ್ರ ಬಗ್ಗೆ ಮುಂಚೆ ಕೇಳಿದ್ರ ನೀವು? ಹನುಮಂತ್ ಗೊತ್ತಿತ್ತು, ಹಾಡ್ಗಾರ ಅನ್ನೋದೆಲ್ಲ ಗೊತ್ತಿತ್ತು. ನಮಗೂ ಕೂಡ ಹಾಡ್ಗಾರ, ಒಬ್ಬ ಒಳ್ಳೆ ಹಾಡ್ಗಾರ, ಹಳ್ಳಿಯಿಂದ ಬಂದಿದ್ದಾನೆ ಅಲ್ಲಿಗೆ ಅಂತ ಗೊತ್ತಿತ್ತು. ಬಟ್ ಈ ತರ ಆಡ್ತಾನೆ ಅಂತ ಅನ್ಕೊಂಡಿದ್ರ ಯಾರಾದ್ರು? ಅದ್ರ ಫಸ್ಟ್ ದಿನ ಅನ್ಕೊಂಡಿರ್ಲಿಲ್ಲ ಯಾರು. ಬಟ್ ಬುದ್ಧಿವಂತ ಅನ್ನೋದಂತೂ ಖಂಡಿತ ಗೊತ್ತಿತ್ತು. ಯಾಕಂದ್ರೆ 2-3 ರಿಯಾಲಿಟಿ ಶೋ ಮಾಡಿರೋರು ಅಲ್ಲಿ ಒಳಗಡೆನೂ ಅದನ್ನೇ ಹೇಳ್ತಿದ್ರು. ರಿಯಾಲಿಟಿ ಶೋಗಳ ಬಗ್ಗೆ ಗೊತ್ತಿಲ್ಲದೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಬಂದವಳು ನಾನು ಮತ್ತು ಸುರೇಶ್ ಅಣ್ಣ ಮಾತ್ರ. ಮತ್ತೆ ಹನುಮಂತು 2-3 ರಿಯಾಲಿಟಿ ಶೋ ಮಾಡಿದ್ರಿಂದ ಗೊತ್ತಿತ್ತು ಅವ್ರಿಗೆ ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ಪ್ರೊಮೋ ಕಂಟೆಂಟ್ ಆಗುತ್ತೆ, ಯಾವ್ದು ಕಂಟೆಂಟ್ ಆಗುತ್ತೆ ಅಂತೆಲ್ಲ ಗೊತ್ತಿರೋಂತ ವ್ಯಕ್ತಿ ಆಗಿದ್ ಕಾರಣಕ್ಕೆ ಸೊ ಅವ್ರೇನ್ ದಡ್ರು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಬುದ್ಧಿವಂತ ಅಂತ ಅನ್ಸೋದು. ಮುಗ್ಧ ಅನ್ನೋದಕ್ಕಿಂತ ಸರಳ ಜೀವಿ. ಮುಗ್ಧತೆಗೂ ಸರಳತೆಗೂ ತುಂಬಾ ವ್ಯತ್ಯಾಸ ಇದೆ. ಬದುಕನ್ನು ತುಂಬಾ ಸರಳವಾಗಿ ಬದುಕ್ತಿದ್ರು, ಅದು ತುಂಬಾ ಬುದ್ಧಿವಂತ ಆಗಿದ್ರು. ಓಕೆ, ಇವಾಗ ಅಲ್ಲಿ ಇರೋರಲ್ಲಿ ನಿಮ್ಮ ಫೇವರೇಟ್ ಯಾರಾಗಿದ್ರು? ನನ್ ಫೇವ್ರೇಟ್ ನನಗೆ ಅನುಷಾ ತುಂಬಾ ಫೇವ್ರೇಟ್. ನನ್ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅವಳು. ಅನುಷಾ ಬಿಟ್ರೆ ತ್ರಿವಿಕ್ರಮಣ್ಣ ಕ್ಲೋಸ್ ಇತ್ತು, ಬಿಟ್ರೆ ಶಿಶಿರಣ್ಣ ಅಷ್ಟೇ. ಓಕೆ, ಅದಾದ್ಮೇಲೆ ಇವರು ಯಾರ ಬಗ್ಗೆ ಅಂದ್ರೆ ತ್ರಿವಿಕ್ರಮ್ ಬಗ್ಗೆ. ಅವರು ತ್ರಿವಿಕ್ರಮ್ದು ಇವಾಗ ರೀಸೆಂಟ್ ಆಗಿ ಅದನ್ನ ಹೇಳ್ಬೇಕು, ನಾವು ಕೂಡ ಒಂದು ಇಂಟರ್ವ್ಯೂದಲ್ಲಿ ನೋಡಿದ್ವಿ, ಅವ್ರೇನೋ ಪ್ರಪೋಸ್ ಮಾಡಿದ್ದಾರೆ ಅನ್ನೋ ಒಂದು ಇಂಟರ್ವ್ಯೂದಲ್ಲಿ ನೋಡಿದ್ವಿ. ಅಯ್ಯೋ, ಅದನ್ನ ಈ ತಮ್ನೇಲ್ ಗಳನ್ನೆಲ್ಲ ನೋಡ್ಕೊಂಡು ನಾನ್ ಅದನ್ನೇ ಗಾಬರಿ ಆಗಿದ್ದೆ. ಇನ್ನು ಹೊರಗಡೆ ಬಂದ್ರೆ ತ್ರಿವಿಕ್ರಮಣ್ಣ ಭವ್ಯ ಸರ್ ನನಗ್ ಹೊಡಿತಾರ ಅನ್ಸುತ್ತೆ ಅಂತ. ಬಿಕಾಸ್ ತಮ್ನೇಲ್ ನಲ್ಲೇ ಒಂಥರ ಇದೆ, ಇನ್ನೊಂದ್ ತರ ಇದೆ. ಅವ್ರ ಆಡಿಯೋ ಏನ್ ಸ್ಪ್ರೆಡ್ ಆಗಿದೆ, ಯಾವ್ದು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದು ಫೇಕ್ ಆಡಿಯೋ ಅಂತೂ ಖಂಡಿತ ಬಿಡಲ್ಲ. ತ್ರಿವಿಕ್ರಮಣ್ಣ ಮಾತಾಡಿರೋದು ನಿಜ. ಅದು ಎಷ್ಟು ಮಟ್ಟಿಗೆ ಭವ್ಯ ಅಥವಾ ಎರಡೂ ಕಡೆಯಿಂದ ಏನೇನು ಮಾತುಕತೆಗಳಾಗಿದೆ ಅನ್ನೋದ್ರ ಬಗ್ಗೆ ನಾವು ಆಡಿಯೋ ನೋಡಿದಾಗ ಪ್ರಪೋಸ್ ಅಂತ ಎಲ್ಲೂ ಬಂದಿಲ್ಲ ಅಲ್ಲಿ. ಅಂದ್ರೆ ಪ್ರಪೋಸ್ ಅಂತ ಬಂದಿಲ್ಲ, ಅವ್ರು ಹೇಗ್ ಅದನ್ನ ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ನಿಮ್ಮ ಹತ್ರ ಮಾತಾಡಿದಾರೆ ಅಂತಂದ್ರೆ? ನನ್ನ ಹತ್ರ ಮಾತಾಡಿದ್ರು, ನನಗೇನು ಇಷ್ಟ ಆಗಿದೆ ನಾನು ಅದನ್ನ ಹೇಳಿದೀನಿ ಅಷ್ಟೇ. ಸೊ ಇಲ್ಲಿಂದ ಆಚೆಗೆ ಅದು ಅವ್ರವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ತ್ರಿವಿಕ್ರಮಣ್ಣ ಹೇಳಿದ್ರು. ಅದು ಗೊತ್ತಿಲ್ಲ. ಈಗ ನಿಮ್ಮ ಶಿಷ್ಯನ ಬಗ್ಗೆ ಮಾತಾಡೋಣ. ಶಿಷ್ಯ ನೋಡಿ, ಶಿಷ್ಯ ಅಂತ ನಿಮ್ಗೆ ನಗು ಬರ್ತಾ ಇತ್ತು. ಈಗ ನಗು ಬರ್ತಿದ್ದೆ, ಒಳಗಡೆ ಕೋಪ ಬರೋದು ನಂಗೆ ಯಾವಾಗ್ಲೂ. ಬಟ್ ಹೊರಗಡೆ ಅವ್ರಿಗೆ ನಿಮ್ ಇಬ್ಬರು ನೋಡಿದ್ರೆ ಸಿಕ್ಕಾಪಟ್ಟಿ ಎಂಟರ್ಟೈನ್ಮೆಂಟ್ ಅಂತಿದ್ರು ಜನ. ಈಗ ಹೊರಗಡೆ ಬಂದ್ಮೇಲೆ ಜನ ಅದನ್ನ ಹೇಳಿರೋದ್ ನೋಡಿ ನನಗೆ ಆಶ್ಚರ್ಯ ಆಗಿದ್ದು. ನಿಜವಾಗ್ಲೂ ಸೀರಿಯಸ್ ಆಗಿ ನಾವ್ ಮಾಡ್ತಿದ್ದ ಜಗಳ, ಬಟ್ ಜನಕ್ಕೆ ತುಂಬಾ ಇಷ್ಟ ಆಗ್ತಿತ್ತು ಅನ್ನೋದು ಖುಷಿ ಕೊಟ್ಟಿದೆ. ಈಗ ನನ್ಗೂ ನೋಡ್ದಂಗೆ ಹೇಗ ಅನ್ನಿಸ್ತು ಅಂದ್ರೆ, ಅವರು ನಿಮ್ ಮೇಲೆ ಅಪವಾದ ಕೊಡ್ತಾ ಇದಾರೆ, ಬಟ್ ಆ ಟೈಮ್ಗೆ ಆ ಸಿಚುವೇಶನ್ಗೆ ಕೊಡ್ತಾ ಇದ್ರೆ ಹೊರತು ನಿಮ್ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಅಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಅವ್ರು ತುಂಬಾ ಅವರೇ ಸ್ವಲ್ಪ ಈಸಿ ಟಾರ್ಗೆಟ್ ಆಗಿ ತಗೊಂಡಿದ್ ನನ್ನನ್ನ. ನಂಗೆ ತುಂಬಾ ಸಲ ಅನ್ಸೋದು ತುಂಬಾ ಈಸಿಯಾಗಿ ಚೈತ್ರಂಗ್ ಏನ್ ಮಾತಾಡೋದು ನಡೆಯುತ್ತೆ, ಯಾರು ಕೇಳೋರಿಲ್ಲ ಅನ್ನೋ ತರಾನೇ ಮಾತಾಡೋರು. ಸೊ ಹಂಗಾಗಿ ಟಾಸ್ಕ್ ಆಡಲ್ಲ, ಅದಾಡಲ್ಲ, ಇದಾಡಲ್ಲ ಅಂತ ಕಿತ್ತಾಟ, ಜಗಳ, ಸೀರಿಯಸ್ ಆಗಿರುವ ಟಾರ್ಗೆಟ್ ನನ್ನೇ ಮಾಡ್ತಿದ್ದು. ಈಗ ನಾಮಿನೇಷನ್ ಬರ್ಲಿ, ಕಳಪೆ ಬರ್ಲಿ, ಕಷಾಯ ಕೊಡ್ಸಕ್ ಇರ್ಲಿ, ತುಂಬಾ ಈಸಿಯಾಗಿ ಸಿಕ್ತಿದ್ದು ಅವ್ರಿಗೆ ಚೈತ್ರನೇ. ತಮಾಷೆ ಮಾಡೋಕು ಈಸಿಯಾಗಿ ಸಿಕ್ತಿದೆ ಚೈತ್ರನೇ. ತುಂಬಾ ಬೇಗ ಮರಿತಾಳೆ, ಯಾವ್ದನ್ನು ಸಾಧಿಸಲ್ಲ ಅನ್ನೋದೊಂದು ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಹಂಗಾಗಿ ಅದು ಕಂಟಿನ್ಯೂ ಆಗೋಯ್ತು. ಅಂದ್ರೆ ಕಳಪೆ ಅಂದ ತಕ್ಷಣನೇ ಈಜಿ ಟಾರ್ಗೆಟ್ ನೀವು? ಸೇಫ್ ಅಂದ್ರೆ ಎಲ್ಲರಿಗೂ ಜೋಡಿ ಇದ್ರ ಮನೆಯಲ್ಲಿ, ಜೋಡಿ ಆಗೋರು, ಟೀಮ್ ಆಗೋರು, ಗ್ಯಾಂಗ್ ಕಟ್ಕೊಂಡಿರೋರು. ನಾನು ಯಾವ್ದಕ್ಕೂ ಸೇರ್ದೆ ಇರೋಳು ಆಗಿದ್ರಿಂದ ಬಹಳ ಸುಲಭವಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಈಗ ಒಬ್ರು ಯಾರೋ ಒಬ್ರು ಬಂದ್ರು ಚೈತ್ರ ಕಳಪೆ ಅಂತ ತಕ್ಷಣ ಸಾಲಾಗಿ ಎಲ್ಲರೂ ಕಳಪೆ. ಅದೊಂದು ಅದೇ ಪ್ಯಾಟರ್ನ್ ಸೆಟ್ ಮಾಡ್ಬಿಡೋದು. ಯಾರೋ ಒಬ್ರು ಬಂದು ತನಗ್ ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ತನಗ್ ಬೇಕಾಗಿರೋರು ಕಳಪೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಒಬ್ರು ಬರೋರು, ಅವ್ರ ಟೀಮ್ ಅಲ್ಲಿ ಅವ್ರು ಕ್ಲೋಸ್ ಇರೋರು, ಇನ್ನೊಬ್ರು ಬಂದು ಅದೇ ಹೆಸರು ತಗೊಳ್ಳೋರು. 1-2-3 ಹೆಸರು ತಗೊಂಡ ತಕ್ಷಣ ಎಲ್ಲರೂ ಮತ್ತದೇ ಆ ರೀಸನ್ ಗಳನ್ನ ಇಟ್ಕೊಂಡು. ಈಗ ನನಗೊಂದೇಳಿ, ಈಗ ಒಳಗಡೆ ಕಳಪೆ ಅಂತ ಕಳಪೆಗೆ ಕೂಡ್ಸಿರ್ತಾರೆ, ಈ ತರ ಕಳಪೆ ಹೇಳ್ಬೇಕು ಅಂತ. ಫಸ್ಟ್ ಯಾರು ಬರ್ಬೇಕು ಅಂತ ಏನು ನಿರ್ಧಾರ ಆಗಿಲ್ಲ? ಇಲ್ಲ, ಏನು ಇರಲ್ಲ. ಯಾರು ಬೇಕಾದ್ರೂ ಬರ್ಬೋದು. ನಾನು ಹೋಗು, ನೀನ್ ಹೋಗು ಅಂತ ಹೇಳ್ಬಿಟ್ಟು ಅಲ್ಲೇ. ಹೌದೌದು, ನೀವು ಫಸ್ಟ್ ಹೋಗಿ, ನೀವು ಫಸ್ಟ್ ಹೋಗಿ ಅಂತ. ಹೌದು, ಮೊದ್ಲು ಆಕ್ಚುಲಿ ನಾನು ಫಸ್ಟ್ ಹೋಗ್ತಿದ್ದೆ. ಅವಾಗ ಸುರೇಶ್ ಅಣ್ಣ ಅನ್ನೋರು ನೀನ್ ನನ್ನನ್ನ ಟಾರ್ಗೆಟ್ ಮಾಡ್ತೀಯ ಅಂತ. ಹಂಗಾಗಿ ನಾನು ಫಸ್ಟ್ ಹೋಗೋ ಸ್ಟಾಪ್ ಮಾಡಿದೆ. ಸೊ ಆಮೇಲೆ ಎಲ್ರು ಫಸ್ಟ್ ಹೋಗೋದಕ್ಕೆ ಒಂದು ಈಸಿ ಟಾರ್ಗೆಟ್ ಮಾಡ್ಕೊಂಡು ಪ್ಯಾಟರ್ನ್ ಸೆಟ್ ಮಾಡ್ಕೊಳಕ್ಕೆ ಈಸಿ ಆಗೋಯ್ತದ ಅವ್ರಿಗೆ. ಇಲ್ಲಿ ನೋಡೋದ್ರಿಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಪೈಲಾ ಒಬ್ರು ಏನ್ ಹೇಳ್ತಾರೆ ಎಲ್ರು ಅದನ್ನೇ ಹೇಳ್ಕೊಂಡು ಹೋದಲ್ಲ ಅಂತ. ಹೌದು, ಅದ್ ಕಾರಣ ಸುಲಭ ಅಲ್ವಾ? ಒಂದ್ ಕಾರಣ ಅವಕ್ಕೆ ಅಂತ ಜಗಳ ಮಾಡಿದ್ರೆ ಅದನ್ನೇ ಹಿಡ್ಕೊಂಡ್ ಬರ್ಬೋದು. ಇನ್ನೊಬ್ರಿಗೆ ಕಳಪೆ ಕೊಟ್ಟು ಅವ್ರ ನೆಕ್ಸ್ಟ್ ನಮ್ಮನ್ನ ನಾಮಿನೇಟ್ ಮಾಡೋ ಕಿರಿಕಿರಿ ಇರಲ್ಲ, ಅವ್ರನ್ನ ನಿಷ್ಠೂರ ಆಗೋದಿರಲ್ಲ. ಈಗ ಅವ್ರಿಗೆ ಕೊಟ್ರೆ ಅವ್ರ ಜೊತೆಗಿರೋ ಅವ್ರ ಕ್ಲೋಸ್ ಫ್ರೆಂಡ್ ಕೂಡ ಕೊಡ್ತಾರೆ. ಸೊ ಅವ್ರ ಫ್ರೆಂಡ್ದು ಕೂಡ ಟಾರ್ಗೆಟ್ ಆಗ್ತೀವಿ ಅನ್ನೋದೆಲ್ಲ ಇತ್ತು. ಹಂಗ ಆತರ ನಡ್ಕೊಳ್ಳೋರು. ಓಕೆ,